ನಮ್ಮ ಸುದ್ದಿವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿಂದು ಗಣಾಧಿಪನ ಆಧಿಪತ್ಯ ಕಾರ್ಯಕ್ರಮದ 6ನೇ ಸಂಚಿಕೆಯಲ್ಲಿ ಗೌರಿ ಸುತನ ದರ್ಬಾರನ್ನು ನೋಡಲಿದ್ದೇವೆ. ಒಡೆಯನ ದರ್ಬಾರಿಗೆಂದು ಗ್ರಾಮದ ಒಬ್ಬೊಬ್ಬರದು ಒಂದೊಂದು ಬಗೆಯ ಸೇವೆ. ಈ ವಿಶೇಷತೆಯನ್ನೆಂದು ನೋಡೋಣ ಬನ್ನಿ. ಗಣೇಶ ಚತುರ್ಥಿಯಿಂದ ದಿನಕ್ಕಿಷ್ಟು ರೂಪುಗೊಳ್ಳುವ ಈತ ಇರೋದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ. ಗಣಪತಿದು ಇತಿಹಾಸ ಬಹಳ ದೊಡ್ಡದಿದೆ. ಈಗ ಒಂದು ಸುಮಾರು 4-5 ತಲೆಮಾರಿಂದ ಹಾಗೆ ಬಂದಿದೆ. ನಮ್ಮಲ್ಲಿ ವಿಶೇಷ ಏನಂದ್ರೆ ಎಲ್ಲಾ ಕಡೆ ಕೂಡಿಸುವಾಗ ಚೌತಿ ದಿವಸನೇ ಗಣಪತಿ ಕೂಡಿಸ್ತೀವಿ. ಆ ದಿನನಿತ್ಯ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ, ದೊಡ್ಡದು ಮಾಡ್ಕೊಂಡು ಹೋಗ್ತೀವಿ. ಆ ಗಣಪತಿ ಮಾಡೋದಕ್ಕೆ ಮಣ್ಣಿಂದಾನೇ ಮಾಡ್ತೀವಿ ನಾವು. ಪಿವೋಕೋ ಇದು ಅಂತದ್ ಯಾವ್ದೇನು ಯೂಸ್ ಮಾಡಲ್ಲ. ಆ ಮಣ್ಣು ಪಕ್ಕದ ಹಳ್ಳಿ ಕೋಡ್ಲಾ ಅಂತಿದೆ, ಅಲ್ಲಿಂದ ತಗೊಂಡ್ ಬರ್ತೀವಿ. ನಂತರ ಅದ್ರ ತರಕ್ ಒಂದು ಪೂಜಾರಿ ಮಂತಂದರ್ ಅಂದ್ರೆ ಕುರುಬರು ಮಂತಂದರ್ದ ಚಾರ್ಜ್ ಆದದು ಅವರೇ ತಗೊಂಡ್ ಬರ್ತಾರ. ಪ್ರತಿ ವರ್ಷಕ್ಕೆ ಒಂದ್ಸಲ ಚೇಂಜ್ ಆಗ್ತಾರ. ಅವರು ಅಣ್ತಮ್ಮಕ್ಕಿ ಚೇಂಜ್ ಆಗಿ ಮಣ್ಣು ತಗೊಂಡ್ ಬಂದು ಕೊಡ್ತಾರ. ಹದ ಮಾಡೋರು ಬಿಟ್ಟಿದ್ದಾರೆ, ಅವ್ರು ಹಿಂಗಾಯ್ತು ಇದ್ರೊಳಗೆ ಅವ್ರು ಹದ ಮಾಡಿ ಕೊಡ್ತಾರೆ ಮಣ್ಣು. ಆಚಾರಿ ಮತ್ತು ಅವರು ಸಂಬಂಧಿಕರೊಳಗ ಎಲ್ಲರದ್ದು ಇವರು ಯುವಕರು ಅವ್ರಿಗೆಲ್ಲ ಸಹಾಯ ಮಾಡ್ತಾರ. ಅದಕ್ಕೆಲ್ಲ ಮೂರ್ತಿ ತಯಾರು ಮಾಡೋದಕ್ಕೆಲ್ಲ ಸಹಾಯ ಮಾಡ್ತಾರ. ಒಬ್ರು ಪೇಂಟರ್ ಇದ್ದಾರೆ ನಮ್ಮಲ್ಲಿ, ಅವರೆಲ್ಲ ಪೇಂಟ್ ಗಿಂಟ್ ಎಲ್ಲ ಮಾಡ್ತಾರ. ಹಿಂಗಾಗಿ ಎಲ್ಲರೂ ಸೇರಿ ಗಣಪತಿದೊಂದು ರೆಡಿ ಆಗ್ತದ. ಸುಮಾರು ಒಂದು 4-5 ಹಂತದಾಗ ಗಣಪತಿ ರೆಡಿ ಆಗ್ಬಿಡ್ತಾರ ನಮ್ಮಲ್ಲಿ. ಒಂದ್ 2 ದಿವಸ ಅದಕ್ಕೆ ಪೇಂಟು ಮತ್ತೆ ಇದು ಎಲ್ಲ ಆಗ್ತದ. ಆಮೇಲೆ 21ನೇ ದಿವಸ ಅದಕ್ಕೊಂಥರ ಆರಾಧನೆ ಮಾಡಿದಂಗೆ ಮಾಡಿಬಿಡ್ತೀವಿ ನಾವು. ಅದು ಊರ್ ಜನರೆಲ್ಲ ನೈವೇದ್ಯ ಮಾಡ್ತಾರ. ಅದು ಈಗ ಕಾಲಕ್ಕೆ ಪ್ರತಿ ಒಂದ್ಸಲ ವರ್ಷಿಗೆ ಡೆವಲಪ್ ಆಗಿ ಬಹಳಷ್ಟು ಇಂಪ್ರೂವ್ ಆಗಿಬಿಟ್ಟದ. ಇವಾಗ ಬಹಳ ಜನ ಬರ್ತಾರ. ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲಾ ಇದ್ರೊಳಗೆ ಬರ್ತಾರ. ಏನ್ ಅಂದ್ಕೊಂಡಿದ್ದ ಕೆಲಸ ಆದ ಕೂಡ ಅವ್ರ ಇದ್ರ ಪ್ರಕಾರ ಬಂದು ಮುಟ್ಸಿ ಹೋಗ್ಯಾರ. ಗಣಪತಿ ಮಾತ್ರ ಈಗ ಯಾವುದೇ ಒಂದು ವೆಹಿಕಲ್ ಯೂಸ್ ಮಾಡ್ಕೊಂಡು ತಗೊಂಡ್ ಹೋಗಲ್ಲ. ಗಣಪತಿಗೆ ನಾವು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀವಿ. 22ನೇ ದಿವಸ ವಿಸರ್ಜನೆ ಮಾಡ್ತೀವಿ. ಊರ್ ಮುಂದೆ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ವಿಸರ್ಜನೆ ಮಾಡ್ತೀವಿ. ಮುಂದೆ ಒಂದು ಜ್ಯೋತಿ ಇರ್ತದೆ ಗಣಪನ ಮುಂದೆ. ಆ ಜ್ಯೋತಿ ಯಾವುದೇ ಕಾಲಕ್ಕೂ ಆರಲ್ಲ. ಅಂದ್ರೇನು ಗಣನ ಮುಂದೆ ಅದು ಹೋಗಿ ತಿರುಗಿ ಬರೋವರೆಗೂ ಹಾಗೆ ಇರ್ತದೆ. ತಿರ್ಗ ತಂದು ಅವ್ರ ಮನೆಗೆ ಮುಟ್ಟಿಸ್ತೀವಿ. ಅಲ್ಲಿವರೆಗೂ ಜ್ಯೋತಿ ಏನು ಆರಲ್ಲ. ಯಾವುದೇ ಮಳೆ ಗಾಳಿ ಏನ್ ಬಂದರೂ ಆರಿಲ್ಲ ಇಲ್ಲಿವರೆಗೂ. ಅದೊಂದು ಇತಿಹಾಸ, ಅದೊಂದು ನಮಗೊಂದು ಶುಭ ಸೂಚನಾ. ಈಗ 2 ದಿವಸ ಅನ್ನಪ್ರಸಾದ ಇರ್ತದೆ ಇಲ್ಲಿ. ಬೇರೆ ಊರಿಂದ ಬಂದವ್ರಿಗೆ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಗಣಪನ ಹೆಸರ ಮೇಲೆ ಬೆನಕನಹಳ್ಳಿ ಅಂತ ಬಂದದ. ನಮ್ಮ ಊರಿನ ಹೆಸರು ಬಂದಿರೋದೇ ಗಣಪನ ಹೆಸರ ಮೇಲೆ. हमारे जो सासू माँ है, उन्होंने मन्नत किया था कि बेटा हो जाए, तो उसी लिए जब बेटा हुआ तो मन्नत पूरा करने के लिए हम मुंबई से यहाँ पे आए हैं. ಈ ವರ್ಷದ ಸೆಪ್ಟೆಂಬರ್ 27ರ ಆರತಿ ಸೇವೆ ಮತ್ತು 28ರ ವಿಸರ್ಜನೆಯ ದಿನ ನಾವು ಬೆನಕನಹಳ್ಳಿಗೆ ಹೋದರೆ ಈ ಬೆನಕೋತ್ಸವದ ವೈಶಿಷ್ಟ್ಯತೆಯನ್ನು ಕಣ್ಣು ತುಂಬಿಕೊಳ್ಳಬಹುದು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಡನೆ ಸಿಗೋಣ. ನಮಸ್ಕಾರ.